ಶಾಪುರದಲ್ಲಿ RSS ಪ್ರೇರೇಪಿತವಾದಂತಹ ಒಂದು ಗುಂಪು ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಮಾಡಲಿಕ್ಕೆ ಹೊರಟಿದೆ. ಇದು ಅವರ ಹಿಡನ್ ಅಜೆಂಡಾ ಬೇರೆಯೇ ಇದೆ ಅನ್ನೋದು ಶಾಪುರಿನ ಎಲ್ಲ ಜನರಿಗೇನು ಇಡೀ ಭಾರತದ ಜನರಿಗೆ ಅರಿವಾಗಿದೆ. ಆ ಕಾರಣಕ್ಕಾಗಿ ಅವರು ಬಸವಾದಿ ಶಿವಶರಣರನ್ನು ಹಿಂದುತ್ವ ಅನ್ನುವ ಒಂದು ವಿಷಾನೀಲದೊಳಗೆ ಸೇರಿಸುವ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ, ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಪ್ರದೇಶವಾಚಿಕವಾಗಿ ನಾವೆಲ್ಲರೂ ಹಿಂದೂಸ್ತಾನಿಗಳು, ಅದರಲ್ಲಿ ಯಾರ್ದು ತಕರಾರಿಲ್ಲ. ಅವರು ತಮ್ಮ ಹಿಂದುತ್ವದ ಸಮಾವೇಶ ಮಾಡಿದ್ರೆ ಹಿಂದುತ್ವದ ಸಮಾವೇಶ ಮಾಡಲಿಕ್ಕೆ ತೊಂದರೆ ಇಲ್ಲ. ಬಸವಾದಿ ಶಿವಶರಣರನ್ನು ಹಿಂದುತ್ವ ಅನ್ನುವ ಹೆಸರಿನ ಅಡಿಯಲ್ಲಿ ಸೇರಿಸಿ ಸ್ಥಳೀಯರಾಗಿರ್ತಕ್ಕಂಥ ಎಲ್ಲ ಶೂದ್ರ ಸಮುದಾಯಗಳನ್ನು, ಅಸಂಖ್ಯಾತ ಹಿಂದುಳಿದ ಜನಗಳನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಅವ್ರು ಮಾಡಲಿಕ್ಕೆ ಹೊರಟಿದ್ದಾರೆ. ಅಂಥ ಕೆಲಸ ಆಗಲಿಕ್ಕೆ ಇಲ್ಲಿ ಬಿಡಬಾರ್ದು ಅನ್ನೋ ಕಾರಣಕ್ಕಾಗಿ ನಾವೆಲ್ಲ ದಲಿತ ಪರ, ಬಸವ ಪರ ಎಲ್ಲ ಸಮುದಾಯದವರು ಸೇರಿ, ಎಲ್ಲ ವಿಚಾರವಾದಿಗಳು, ಬುದ್ಧಿಜೀವಿಗಳು ಸೇರಿ 15ನೇ ತಾರೀಕಿನ ದಿವಸ ಬಸವಾದಿ ಶರಣರ ಜಾಗೃತಿ ಸಮಾವೇಶ ಮಾಡ್ತಾ ಇದ್ದೀವಿ. ಇದರೊಳಗೆ ಎಲ್ಲ ಜನ ಸಮುದಾಯಗಳಿದ್ದಾರೆ. ಇದರ ಮೂಲಕ ನಾವು ಬುದ್ಧ, ಬಸವ, ಬಾಬಾ ಸಾಹೇಬ್, ಜ್ಯೋತಿರಾವ್ ಫುಲೆ, ಅನೇಕ ಶಿವಶರಣರೇನಿದ್ದಾರೆ, ಎಲ್ಲ ತಳ ಸಮುದಾಯದ ಶಿವಶರಣರು, ಅವ್ರ ಸಂದೇಶವನ್ನು ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳಿ, ಯುವ ಪೀಳಿಗೆಗೆ ತಿಳಿಸಿ ಹೇಳಿ, ಕೋಮುವಾದೀಕರಣಕ್ಕೆ ಒಳಗಾಗಬಾರ್ದು. ಅವರು ಬಳಸುವಂಥ ಆಕರ್ಷಕವಾದ ಹೆಸರುಗಳೇನಿವೆ, ಅವರೀಗ ಬಾಬಾ ಸಾಹೇಬ್ರ ಹೆಸರು ಬಳಸ್ಕೋತಾರೆ, ಶಿವಶರಣರ ಹೆಸರು ಬಳಸ್ಕೋತಾರೆ, ಮತ್ತು ಎಲ್ಲರ ಹೆಸರು ಬಳಸ್ಕೊಂಡು ಜನ ಸಮುದಾಯಗಳನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಅದು ದಿಕ್ಕು ತಪ್ಪಿಸಲಿಕ್ಕೆ ಸಾಧ್ಯ ಆಗಬಾರ್ದು. ಹೀಗಾಗಿ ನಾವು 15ನೇ ತಾರೀಕಿನ ದಿವಸ ಕನಿಷ್ಠ 5,000 ಜನರಾದರೂ ಸೇರಿಸಿ ಒಂದು ಬೈಕ್ ರ್ಯಾಲಿ, ವಾಹನದ ರ್ಯಾಲಿ ಕೂಡ ಮಾಡ್ತಾ ಇದ್ದೇವೆ. ತನ್ಮೂಲಕವಾಗಿ ನಾವು ಸುತ್ತಲ ಹಳ್ಳಿಗಳಿಗೆ ಪ್ರಚಾರಕ್ಕೆ ಹೋಗಿ ಕೋಮುವಾದೀಕರಣಕ್ಕೆ ನಮ್ಮ ಮಕ್ಕಳನ್ನು ಬಿಡಬಾರ್ದು. ನಾವೇನಿದ್ರೂ ಕೂಡ ಶರಣರ ಎಲ್ಲ ಜನರ ಸಕಲ ಜೀವಾತ್ಮರಿಗೆ ಲೇಸ ಬಯಸುವ ಶರಣ ತತ್ವ ನಮ್ಮದು. ಅವರು ಮನುವಾದಿಗಳಿದ್ದಾರೆ. ಆ ಮನುವಾದಿಗಳಿಗೆ ಮುಖ್ಯವಾದ ಗುರಿ ಇರತಕ್ಕಂಥದ್ದು ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಸಂವಿಧಾನವನ್ನು ತೆಗೆದುಹಾಕಿ ಮನು ಸ್ಮೃತಿಯನ್ನೇ ತಮ್ಮ ಸಂವಿಧಾನ ಮಾಡ್ಕೋಬೇಕಂತ ಹೊರಟಿದ್ದಾರೆ. ಅದನ್ನು ಖಂಡಿಸಿ ನಾವು 15ನೇ ತಾರೀಕಿನ ದಿವಸ ಇಲ್ಲಿ ಎಲ್ಲ ಸಮುದಾಯದ ನಾಯಕರಿದ್ದಾರೆ, ನಾವೆಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಹೊರಟಿದ್ದೇವೆ. ಎಲ್ಲರೂ ಈ 15ನೇ ತಾರೀಕಿನ ಬಸವಾದಿ ಶರಣರ ಜಾಗೃತಿ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಈ ಸಮಾವೇಶದಲ್ಲಿ ಅನೇಕ ಜನ ಮಠದ ಸ್ವಾಮಿಗಳು ಮತ್ತು ಎಲ್ಲ ರೀತಿಯ ಚಿಂತಕರು, ಹೋರಾಟಗಾರರು, ಜೀವಪರ ಚಿಂತನೆಯುಳ್ಳ, ಮಾನವೀಯ ಮನಸ್ಸುಳ್ಳ ಎಲ್ಲರೂ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಸಮಾವೇಶವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾನು ಎಲ್ಲರಿಗೂ ಕಳಕಳಿಯಿಂದ ವಿನಂತಿಯನ್ನು ಮಾಡ್ತೇನೆ. ನಮ್ಮಲ್ಲಿರ್ತಕ್ಕಂಥ ಮಠಾಧೀಶರು ಕನಗೇರಿ ಸ್ವಾಮಿ ಅವರನ್ನು ಕರೆಸಿ 18ನೇ ತಾರೀಕು ದಿವಸ ಶಾಪುರದಲ್ಲಿ ಒಂದು ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತ ಮಾಡಲಾಗ್ತದೆ. ಈ ಬಸವಾದಿ ಶರಣರ ವಚನಗಳನ್ನು ಕದಿಲಿಕ್ಕೆ ನಾವು ಅವ್ರಿಗೆ ಅವಕಾಶ ಮಾಡಿಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಹಿಂದೆ ಒಂದು ಕರಾವಳಿ ಭಾಗದಲ್ಲಿ ಹಿಂದೂ ಮುಸ್ಲಿಮರ ಒಂದು ಗಲಾಟೆಯಲ್ಲಿ ಸತ್ತಂಥವರು ದಲಿತರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು. ಈ ಶಾಪುರ ನಗರನೂ ಕೂಡ ಈ ಒಂದು ಕರಾವಳಿ ಭಾಗ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ನಾವು ಒಂದೇ ಒಂದು ಇವರಿಗೆ ಒಂದು ಸವಾಲನ್ನು ಹಾಕ್ತಾಯಿದ್ದೀವಿ. ನಮ್ಮಲ್ಲಿರ್ತಕ್ಕಂಥ ನಾವು SC, ST, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರೆಲ್ಲರೂ ನೀವು ಯಾವ ಹಿಂದೂಗಳಂತೇಳಿ ನೀವು ಪರಿಗಣಿಸ್ಕೊತೀವಿ. ಇಲ್ಲಿರ್ತಕ್ಕಂಥ ಮಠಾಧೀಶರೇ ನೇತೃತ್ವ ವಹಿಸಿ ಇವತ್ತು ದಲಿತರನ್ನು ಗುಡಿ ಗುಂಡಾರಗಳಿಗೆ ಕರೆದುಕೊಂಡು ಹೋಗಲಿಕ್ಕೆ ಮುಂದಾಳತ್ವ ವಹಿಸಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾಧ್ಯಮಗಳ ಮುಖಾಂತರ ಆ ಒಂದು ಸ್ವಾಮೀಜಿಗಳಿಗೆ ಒಂದು ಸವಾಲನ್ನು ಹಾಕೋದರ ಮುಖಾಂತರ ಮತ್ತು ಹಿಂದೂದವರನ್ನು ನೀವು ಯಾವಾಗಲೂ ಕೂಡ ದಲಿತರಂತೇಳಿ ಹಿಂದೂ ಧರ್ಮದ ಭಾಗ ಅಂತೇಳಿ ನೀವು ಪರಿಗಣಿಸಿಲ್ಲ. ನಮ್ಮಲ್ಲಿ ಲಾಠಿಗಳನ್ನು ಕೊಡಲಿಕ್ಕೆ ಮಾತ್ರ ನೀವು ಬಂದು ಜಗಾಯಿಸ್ತಕ್ಕಂಥ ಪ್ರಯತ್ನ ಮಾಡಕತ್ತಿ, ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಮಗೆ ಇದೇ ತಿಂಗಳ 15ನೇ ತಾರೀಕು ಬಸವಾದಿ ಶರಣರ ಮಹಾ ಸಮಾವೇಶ, ಅದು ಒಂದು ಶರಣರ ಐಕ್ಯತೆ ಸಮಾವೇಶ ಶಾಪುರದಲ್ಲಿ ಜರುಗುತ್ತದೆ. ಇದರ ಉದ್ದೇಶ ಎಂದೂ ಕೂಡ ಬಸವಾದಿ ಶರಣರು ಹಿಂದೂ, ಮುಸ್ಲಿಂ, ಸಿಖ್, ಸಾಯಿ ಅಂತ ವ್ಯತ್ಯಾಸ ಮಾಡಿಲ್ಲ. ಏನು 18ನೇ ತಾರೀಕು ಕನ್ನೇರಿ ಸ್ವಾಮಿಯ ನೇತೃತ್ವದಲ್ಲಿ ಸುಮಾರು ಸ್ವಾಮಿಗಳು ಇಲ್ಲಿ ಶಾಪುರಕ್ಕೆ ಬಂದು
RSSನ ವಿಷಬೀಜ ಬಿತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರ ಟೈಟಲ್ಲು ಶರಣರ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತ ಮಾಡೋಂಥ ಒಂದು ಕಾರ್ಯಕ್ರಮಕ್ಕೆ ನಾವು ವಿರೋಧಿಸಿ, ನಾವು ಅದಕ್ಕಿಂತ ಪೂರ್ವದಲ್ಲಿ 15ನೇ ತಾರೀಕು ಈ ರೀತಿ ಮಾಡುವಂಥದ್ದು ಬಸವಾದಿ ಶರಣರ ಆಶಯಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ, ನೀವು ಬಸವಾದಿ ಶರಣರಿಗೆ ಅಪಚಾರ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಘೋಷಣೆಯೊಂದಿಗೆ ಒಂದು ವೈಚಾರಿಕ ಪ್ರಜ್ಞೆ ಇರತಕ್ಕಂಥ ಕಾರ್ಯಕ್ರಮ ನಮ್ಮ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಮತ್ತು ಬಸವಾದಿ ಶರಣರ ತತ್ವದಲ್ಲಿ ನಡೀತಕ್ಕಂಥ ಎಲ್ಲ ವರ್ಗದ ಜನರು ನಮ್ಮ ಜೊತೆಗಿರ್ತಾರೆ ಯಾವತ್ತು. ಆ ಕಾರಣಕ್ಕಾಗಿ ಆ ಸಮಾವೇಶವನ್ನು ಪ್ರತಿ ಹಳ್ಳಿಗೆ ಪ್ರಚಾರ ಮಾಡ್ತಾ ಆ ಸಮಾವೇಶವನ್ನು ಯಶಸ್ವಿಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ